ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಲವಾರು ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಏನು ನಮ್ಮ ಇಲಾಖೆ ಇದು ಎರಡರ ಮೇಲೆ ಹೆಚ್ಚು ಅವಲಂಬಿತ ಆಗಿರುವಂಥದ್ದು. ಒಂದು, ನಮ್ಮ ಸೇವೆಗಳಿಗೆ ಅಗತ್ಯ ಇರುವಂಥದ್ದು ಜನರಿಗೆ ಬಂದಾಗ ಅವರಿಗೆ ಉಚಿತವಾದಂಥ ಔಷಧಿಗಳನ್ನ ಮತ್ತು ತಪಾಸಣೆಗಳನ್ನ ಸುಲಭವಾಗಿ ಆಗುವಂಥದ್ದಕ್ಕೆ ಯಾವುದೇ ತೊಂದರೆ ಇಲ್ಲದೆ ಇರತಕ್ಕಂಥದ್ದನ್ನ ನೋಡ್ಕೊಳ್ಳುವಂಥದ್ದು ಒಂದು ಬಹಳ ದೊಡ್ಡ ಜವಾಬ್ದಾರಿ. ಮತ್ತು ಅದರ ಜೊತೆಲಿ ಎರಡನೇದು ನಮ್ಮಲ್ಲಿ ಮಾನವ ಸಂಪನ್ಮೂಲ. ನಮ್ಮ ಯಾವುದೇ ಒಂದು ಆಸ್ಪತ್ರೆಗೆ ಅಥವಾ ವೈದ್ಯಕೀಯ ಒಂದು ಕೇಂದ್ರಕ್ಕೆ ಬಂದಾಗ ಅಲ್ಲಿ ವೈದ್ಯರು, ಶುಶ್ರೂಷಕರು ಅಥವಾ ಟೆಕ್ನಿಷಿಯನ್ಗಳು, ಬೇರೆ ಇತರ ಸಿಬ್ಬಂದಿಯವರು, ಅರವೈದ್ಯಕೀಯ ಸಿಬ್ಬಂದಿಯವರು ಎಲ್ಲರೂ ಇರುವಂಥದ್ದು ಕೂಡ ಅಷ್ಟೇ ಮುಖ್ಯ. ಆದರೆ ಮಾನವ ಸಂಪನ್ಮೂಲ ನಮಗೆ ಬಹಳ ಇದು ಅವಶ್ಯಕತೆ ಇರುವಂಥದ್ದು. ಇದು ಈಗಾಗಲೇ ತಮ್ಗೆ ಹೇಳಿದಾಗೆ ಬಹಳಷ್ಟು ನಮ್ಮಲ್ಲಿ ಕೊರತೆಗಳಿದೆ, ವೇಕೆನ್ಸೀಸ್ ಇದೆ. ಅದು ಇವತ್ತು ನಿನ್ನೆಯಿಂದ ಸೃಷ್ಟಿಯಾಗಿರುವಂಥದ್ದಲ್ಲ. ಇದು ಬಹಳ ಹಿಂದೆಯಿಂದನೇ ಆ ಒಂದು ಹುದ್ದೆಗಳು ಖಾಲಿ ಇರುವಂಥದ್ದು ನಾವು ನೋಡ್ತಾ ಬಂದಿದ್ದೇವೆ. ಆದ್ರಿಂದ ಇದನ್ನ ನಾವು ಭರ್ತಿ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂತ ವಿಷಯ. ಆ ಕಾರಣದಿಂದಲೇ ಇವತ್ತು ಈ ಮಾನವ ಸಂಪನ್ಮೂಲ ಏನಿದೆ ಇದಕ್ಕೆ ಕ್ರಮಗಳು ತಗೊಳ್ಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರಿಗೆ ಇದಕ್ಕೆ ಆದ್ಯತೆಯನ್ನು ತಾವು ನೀಡಬೇಕು ಮತ್ತು ನಮ್ಮ ಇಲಾಖೆಗೆ ಹೆಚ್ಚಿನ ಅವಕಾಶಗಳು ಮಾಡಿಕೊಡ್ಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಂಡಾಗ ಅವರು ಖಂಡಿತವಾಗಿ ಇವತ್ತು ನಮ್ಮ ಇಲಾಖೆಗೆ ಅಗತ್ಯ ಇರುವಂತ ಏನೇನು ಆರ್ಥಿಕ ವ್ಯವಸ್ಥೆಗಳು ನೋಡಿಕೊಂಡು ಅಗತ್ಯ ಇರುವಂತ ಮಾನವ ಸಂಪನ್ಮೂಲವನ್ನು ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ನಮಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನೀಡ್ತಾ ಇದ್ದಾರೆ. ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಸುಮಾರು 1,000 ಹೆಚ್ಚು ಕಡಿಮೆ ನೇರ ನೇಮಕಾತಿ ಆದೇಶಗಳನ್ನು ನೀಡ್ತಕ್ಕಂಥದ್ದಿದೆ. ಇವತ್ತೇನು ನಮ್ಮಲ್ಲಿ ತಾವೆಲ್ಲ ಬಂದಿದ್ದೀರಾ, ಫಾರ್ಮಸಿಸ್ಟ್ಗಳಾಗಿ, ಟೆಕ್ನಿಷಿಯನ್ಗಳಾಗಿ, ಗ್ರೂಪ್ ಡಿ ಹುದ್ದೆಗಳಲ್ಲಿ ವಿವಿಧ ವೃಂದಗಳಲ್ಲಿ ಇವತ್ತು ನಮಗೆ ನೇಮಕಾತಿ ಆಗ್ತಾ ಇದೆ. ಇದರ ಒಟ್ಟಾರೆ ಸುಮಾರು 870 ಈ ರೀತಿಯಾದಂತ ನೇಮಕಾತಿ ಆದೇಶಗಳನ್ನ ಇವತ್ತು ನಾವು ನೀಡ್ತಾ ಇದ್ದೀವಿ. ತಾವು ಕೂಡ ಬಹಳ ದಿವಸಗಳಿಂದ ಇದನ್ನ ಕಾತುರದಿಂದ ಇದು ತಗೊಳ್ಬೇಕು ಅಂತ ಕೂಡ ತಾವು ತುದಿಗಾಲ ಮೇಲೆ ನಿಂತಿರ್ತಕ್ಕಂಥದ್ದು ಕೂಡ ನನಗೆ ಗೊತ್ತಿರುವಂತ ವಿಷಯ. ಇವತ್ತು ಆ ದಿನ ಬಂದಿದೆ. ನೀವು ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ ಜೊತೆ ಬಂದಿದ್ದಾರೆ. ಅಂದ್ರೆ ಇದೊಂದು ಸಂಭ್ರಮ. ಯಾಕಂದ್ರೆ ಒಂದು ಜೀವನದಲ್ಲಿ ಒಂದು ಸರ್ಕಾರಿ ಹುದ್ದೆ ಸಿಕ್ಕುವಂಥದ್ದು ಅದು ಬಹುಶಃ ಅನೇಕ ಜನರಿಗೆ ಅದೊಂದು ಕನಸು. ಇದಾದ್ರೆ ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆಯ ಒಂದು ಮಟ್ಟಕ್ಕೆ ನಾವು ಹೋಗ್ತೀವಿ ಮತ್ತು ನಮ್ಗೆ ಭದ್ರತೆ ಇರುತ್ತೆ ಅಂತ ಒಂದು. ಆದ್ರಿಂದ ಸರ್ಕಾರದ ಸೇವೆ ಮಾಡುವಂಥದ್ದು ಅದು ಒಂದು ರೀತಿ ಪುಣ್ಯದ ಕೆಲಸ. ನಿಜವಾಗ್ಲೂ ನೋಡ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ಇದು ಜನಸೇವೆ ಮಾಡುವಂತ ಒಂದು ಕೆಲಸ, ಇದು ಜನರಿಗೋಸ್ಕರ ಮಾಡುವಂತ ಕೆಲಸ. ಆ ಅವಕಾಶ ನಿಮ್ಗೆ ಸಿಕ್ಕಿದೆ. ಆದ್ರಿಂದ ಇವತ್ತು ನಿಮ್ಗೆ ಎಷ್ಟು ಹರ್ಷ ಆಗ್ತಾ ಇರ್ಬೋದು ನಮ್ಗೆ ಕೆಲಸ ಸಿಕ್ಕಿದೆ ಅಂತ. ಅದು ನಮ್ಮ ಅಪೇಕ್ಷೆ ಏನಂತ ಹೇಳಿದ್ರೆ, ತಾವು ಈ ಒಂದು ಕೆಲಸಕ್ಕೆ ಬಂದ ನಂತರ, ಉದ್ಯೋಗಕ್ಕೆ ಬಂದ ನಂತರ ನೀವು ಅಷ್ಟೇ ಒಂದು ಪ್ರಾಮಾಣಿಕತೆಯಿಂದ, ಅಷ್ಟೇ ಒಂದು ಒಳ್ಳೆಯ ಒಂದು ಸೇವೆ ಮನೋಭಾವದಿಂದ ಈ ಹುದ್ದೆಗಳಲ್ಲಿ ಬಂದು ತಾವು ಸೇವೆಯನ್ನು ನೀಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಅತ್ಯಂತ ಸಾಮಾನ್ಯ ಜನ ನಮ್ಮ ಆಸ್ಪತ್ರೆಗಳು ಬರುವಂತದ್ದು. ಯಾರು ದೊಡ್ಡ ಶ್ರೀಮಂತರು ಬರೋದಿಲ್ಲ. ಬರುವಂತವರು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡ ಜನರು, ಇವರೇ ಹೆಚ್ಚಾಗಿ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಅದರಿಂದ ಅವರ ಜೊತೆ ಮಾಡುವಂತ ವರ್ತನೆ, ನಮ್ಮ ನಡವಳಿಕೆ ಎಲ್ಲ ಬಹಳ ಮುಖ್ಯ. ಹಾಗೆ ಆದರ್ಶ ಇಟ್ಕೋಬೇಕು. ನಾವು ನೋಡ್ತೀವಿ, ಸರ್ಕಾರಿ ನೌಕರಿ ಸಿಕ್ಕಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ವರ್ಷಗಳ ನಂತರ ಆದರ್ಶಗಳನ್ನ ಮರ್ತು ಹೋಗ್ತೀವಿ ನಾವು. ಅದೊಂಥರ ನಾವು ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಆಗುವಂಥದ್ದು ನಾವು ಕಂಡಿದ್ದೇವೆ. ಅನೇಕ ಜನ ನಿಸ್ವಾರ್ಥ ಸೇವೆನೂ ಮಾಡ್ತಾರೆ, ಅನೇಕ ಜನ ಯಾವ ಮಟ್ಟದಲ್ಲಿ ಮಾಡ್ಬೇಕು ಅದು ಮಾಡೋದಿಲ್ಲ. ಆ ತರ ಆಗ್ಬಾರ್ದು. ಇವತ್ತು ನಮ್ಮ ಈ ಸರ್ಕಾರಿ ಸೇವೆಗಳು ಸರಿಯಾದ ರೀತಿಯಾಗಿ ಜನರಿಗೆ ಮುಟ್ಟಬೇಕಾದ್ರೆ ಸರ್ಕಾರ ಏನೇ ಯೋಜನೆ ಮಾಡ್ಲಿ, ಅದು ಅಂತಿಮವಾಗಿ ಅದನ್ನ ಅನುಷ್ಠಾನ ಮಾಡುವಂತವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ನೌಕರರು, ಅದರನ್ನು ಮುಂಚೂಣಿಯಲ್ಲಿ ಇರ್ತಕ್ಕಂಥ ನೀವುಗಳು ಏನು ಒಂದು ರೀತಿ ಸರ್ಕಾರದ ಪ್ರತಿನಿಧಿಯಾಗಿರ್ತೀರ. ನೀವು ಯಾವ ರೀತಿಯಲ್ಲಿ ವರ್ತಿಸ್ತೀರಾ ಅದು ಸರ್ಕಾರದ ಮೇಲೆ ಅದು ಒಂದು ರೀತಿ ಅವಲಂಬಿತ ಆಗ್ತದೆ. ಸರ್ಕಾರದ ಹೆಸರು ಉಳಿಸುವಂತ ಕೆಲಸ ಮಾಡುವಂಥದ್ದು ನಿಮ್ಮ ಕೈಲಿದೆ. ಅದರಿಂದ ನೀವು ಇವತ್ತು ಸೇರ್ಕೊಂಡು ಇದೇ ರೀತಿಯಾಗಿ ಯಾವ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದನ್ನ ಪರಿಪೂರ್ಣವಾಗಿ ನೀವು ನಿಮ್ಮ ಜೀವನ ಪರ್ಯಂತ ಇಟ್ಕೋಬೇಕು. ಆದರ್ಶ ಜೀವನ ಪರ್ಯಂತ ಕೊನೆಯವರೆಗೂ ಆದರ್ಶ ಇಟ್ಕೋಬೇಕು. ಆ ನಿಟ್ಟಿನಲ್ಲಿ ನೀವು ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ.
ಅಂತ ಹೇಳಿ ಇವತ್ತು ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಔಷಧಿ ಮತ್ತು ಔಷಧಿ ನಿಯಂತ್ರಣ ಇಲಾಖೆ ಈ ಡ್ರಗ್ ಇನ್ಸ್ಪೆಕ್ಟರ್ಗಳು ಬಹುತೇಕ ನಮ್ಮಲ್ಲಿ ಎಲ್ಲ ಖಾಲಿ ಇತ್ತು, ನಮ್ಮ ಕಮಿಷನರ್ ಇಲ್ಲೇ ಇದ್ದಾರೆ. ಆದ್ರೆ ಈಗ ಆ ನೇಮಕಾತಿ ಆದೇಶಗಳನ್ನ ನಾವು ಸುಪ್ರೀಂ ಕೋರ್ಟ್ ವರೆಗೂ ಆ ಕೇಸ್ ಹೋಗಿತ್ತು. ಆಮೇಲೆ ನಮ್ಮ ಕಮಿಷನರ್ನ ಡೆಲ್ಲಿ ಕಳ್ಸಿಕೊಟ್ಟೆ, ಅದು ಮಾಡ್ರೆ ಮುಗಿಸ್ಕೊಂಡ್ ಬಂದ್ರಪ್ಪ, ಅದು ಎಷ್ಟು ದಿವಸ ಇದೆ ಅಂತ ಹೇಳಿ ಅಂತಿಮವಾಗಿ ಒಂದು ಅಂತಿಮ ಆದೇಶ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟದ ನಂತರ ಈಗ ಸುಮಾರು 77 ಔಷಧಿ ನಿರೀಕ್ಷಕರು ಇವತ್ತಿನ ದಿವಸ ಪರಿವೀಕ್ಷಕರು ಇವತ್ತು ಅವರ ಒಂದು ಹುದ್ದೆಗಳನ್ನ ಇವತ್ತು ನೇಮಕಾತಿಯನ್ನ ಮಾಡೋದಕ್ಕೆ ಅವಕಾಶ ಆಗಿದೆ. ಇದು ಖಂಡಿತವಾಗಿಯೂ ನಮ್ಮ ಒಂದು ಈ ಡ್ರಗ್ ಎನ್ಫೋರ್ಸ್ಮೆಂಟ್ಗೆ ಬಹಳ ದೊಡ್ಡ ಕೊರತೆ ಆಗಿದೆ ಸರ್. ಡ್ರಗ್ ಎನ್ಫೋರ್ಸ್ಮೆಂಟ್ ಮಾಡೋದ್ರಲ್ಲಿ ಈಗ ನಮ್ಗೆ ಏನು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಈ ಜನ ಸಿಕ್ಕಿದ್ದಾರೆ. ಅದು ಒಂದು ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅವಕಾಶ ಮಾಡಿಕೊಟ್ರು. ಸುಮಾರು ನಮಗೆ ಒಂದು 1000 ಜನ ಫಾರ್ಮಸಿ ಓದ್ತಾ ಇರ್ತಕ್ಕಂಥವ್ರಿಗೆ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಮಾಡಿ ತಗೊಳ್ತಕ್ಕಂಥದ್ದಕ್ಕೆ ಪ್ರತಿ ತಿಂಗಳು 8,000 ರೂಪಾಯಿ ಸಂಬಳ ಕೊಡುವಂತ ಒಂದು ಅವರು ಅವಕಾಶ ಮಾಡಿಕೊಟ್ರು. ಈಗ ಅದರಲ್ಲಿ ಸುಮಾರು 226 ಜನ ಅದರಲ್ಲಿ ಈಗ ಆ ಒಂದು ಫಾರ್ಮಸಿಸ್ಟ್ ಆಗಿ ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ನಮ್ಗೆ ಇನ್ನೂ 700 ಜನ ತಗೊಳ್ಳೋದು ಅವಕಾಶ ಇದೆ. ಅದನ್ನ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ತಗೊಂಡು ನಮ್ಗೆ ಪ್ರತಿ ವರ್ಷ ಇದು ರೊಟೇಟ್ ಆಗ್ತಾ ಹೋಗ್ತದೆ. ಮುಂದಿನ ವರ್ಷ ಇನ್ನೂ ಫಾರ್ಮಸಿಸ್ಟ್ಗಳು ಬರ್ತಾರೆ. ಅವ್ರಿಗೆ ಇದೇ ರೀತಿ ತಿಂಗಳಿಗೆ ನಾವು ಅವ್ರಿಗೆ 8,000 ಕೊಟ್ಟು ಅವರು ಫಾರ್ಮಸಿಸ್ಟ್ ಆಗಿ ಒಳ್ಳೆ ಅನುಭವವನ್ನು ಕೂಡ ಪಡ್ಕೊಳ್ತಾರೆ. ಮುಂದೆ ಒಳ್ಳೆ ಒಂದು ಅವರಿಗೆ ಕೆಲಸ ಮಾಡೋದಕ್ಕೆ ಹೆಚ್ಚು ಅವರಿಗೆ ಅವಕಾಶಗಳು ಸಿಗುವಂತದ್ದು ಆಗುತ್ತೆ. ಸೊ ಇಂಟರ್ನ್ಶಿಪ್ ಪ್ರೋಗ್ರಾಮು ಇದು ಇಡೀ ದೇಶದಲ್ಲೇ ಯಾರು ಕೂಡ ಮಾಡಿದ್ರೆ ಕರ್ನಾಟಕ ರಾಜ್ಯ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಸೊ ಇದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷವಾದಂತ ಒಂದು ಕೊಡುಗೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಇನ್ನು ಹಲವಾರು ಹುದ್ದೆಗಳಿಗೆ ಈಗಾಗಲೇ ಅನುಮೋದನೆ ಕೊಟ್ಟಿದ್ದಾರೆ. ನಮ್ಮ PHCOಗಳಿಗೆ 1200 PHCOಗಳನ್ನ ಅಪಾಯಿಂಟ್ ಮಾಡೋದಕ್ಕೆ ಸರ್ಕಾರಿ ಆದೇಶ ಬಂದಿದೆ. ಆ ಪ್ರೋಸೆಸ್ ಈಗ ಜಾರಿ ಇದೆ. ಅತಿ ಶೀಘ್ರದಲ್ಲಿ ಅವರನ್ನ ತಗೊಳ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಮತ್ತು MBBS ಮತ್ತು ತಜ್ಞ ವೈದ್ಯರು ಸುಮಾರು 220 ಜನರನ್ನ ತಗೊಳ್ಳೋದಕ್ಕೆ ಅದು ಕೂಡ ಸರ್ಕಾರ ನಮ್ಗೆ ಅನುಮೋದನೆ ಕೊಟ್ಟಿದೆ. ಸೊ ಅವರನ್ನು ಕೂಡ ತಗೊಳ್ತಕ್ಕಂತ ಒಂದು ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿದೆ. ಅದು ಮುಂದಿನ 1-2 ತಿಂಗಳಲ್ಲಿ ಅದನ್ನ ಪೂರ್ತಿಗೊಳಿಸ್ತಕ್ಕಂತ ಕೆಲಸವನ್ನ ಮಾಡ್ತೀವಿ. ಮತ್ತು ಆರೋಗ್ಯ ನಿರೀಕ್ಷಕರು, ಸ್ಟಾಫ್ ನರ್ಸ್ಗಳು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಗಳನ್ನ ತಗೊಳ್ತಕ್ಕಂಥದ್ದಕ್ಕೆ ಸುಮಾರು ಅದರ 1,500-2,000 ಜನ ಅಷ್ಟು ತಗೊಳ್ಳೋದಕ್ಕೆ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದು ಕೂಡ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಇದೆಲ್ಲ ನಾವು ಭರ್ತಿ ಮಾಡಿದ್ರೆ ಈಗಾಗಲೇ ಏನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ರು 7,000 ಹುದ್ದೆಗಳು ಖಾಲಿ ಇದೆ. ಅದನ್ನ ಬಹಳ ಕಮ್ಮಿ ಮಟ್ಟಕ್ಕೆ ಆ ಖಾಲಿ ಹುದ್ದೆಗಳನ್ನ ತರ್ತಕ್ಕಂಥದ್ದನ್ನ ಮಾಡುವಂತ ಒಂದು ದಿಟ್ಟ ಹೆಜ್ಜೆ ಇವತ್ತು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ನಾವು ಈ ರೀತಿಯಾಗಿ ನಮ್ಮ ಅನೇಕ ಸುಧಾರಣೆ ಕ್ರಮಗಳು ಮತ್ತು ನಮ್ಮ ಇಲಾಖೆಯ ಒಂದು ವ್ಯವಸ್ಥೆಗಳಿಗೆ ಅದನ್ನ ಮಾಡುವಂತದಕ್ಕೆ ನಮ್ಮ ಕ್ರಮಗಳು ತಗೊಳ್ತಾ ಇದ್ದೀವಿ. ಆದ್ರಿಂದ ಇನ್ನೊಂದು ನಮ್ಮ ಈ ರೀತಿಯಾದಂತ ಇನ್ನೊಂದು ಬೇಡಿಕೆ ನಾವು ಏನು ಇಟ್ಟಿದ್ದೇವೆ ಅಂತ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರತಿ ವರ್ಷ ಯಾವ ಹುದ್ದೆಗಳು ಖಾಲಿ ಆಗುತ್ತೆ ಅದನ್ನೆಲ್ಲವನ್ನು ಕೂಡ ಭರ್ತಿ ಮಾಡುವಂತ ಪ್ರಕ್ರಿಯೆ ಆ ವರ್ಷನೇ ಆಗ್ತಾ ಇರಬೇಕು. ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಬಾರ್ದು ಅಂತ ಕೂಡ ಅದನ್ನ ಮಾಡುವಂತದಕ್ಕೆ ಅವರ ಒಂದು ಒಪ್ಪಿಗೆಗೆ ನಾವು ಅದನ್ನ ಕಳಿಸ್ಕೊಟ್ಟಿದ್ದೇವೆ. ಮತ್ತು ನಮ್ಮ ಇಲಾಖೆಗೆ ಪ್ರತ್ಯೇಕವಾಗಿ ಒಂದು ನೇಮಕಾತಿ ಮಂಡಳಿಯನ್ನ, ಯಾಕಂದ್ರೆ ದೊಡ್ಡ ಇಲಾಖೆ ಇದು, ಸುಮಾರು 30,000-40,000 ಜನ ಪರ್ಮನೆಂಟ್ ಎಂಪ್ಲಾಯೀಸ್, ಇನ್ನೊಂದು 40,000 ಜನ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇರುವಂತದ್ದು. ಸೊ ಅದರಿಂದ ಅದಕ್ಕೋಸ್ಕರ ಒಂದು ನೇಮಕಾತಿ ಮಂಡಳಿ ಡೈರೆಕ್ಟರೇಟ್ ಅನ್ನ, ರಿಕ್ರೂಟ್ಮೆಂಟ್ ಡೈರೆಕ್ಟರೇಟ್ ತರ ರಿಕ್ರೂಟ್ಮೆಂಟ್ ಬೋರ್ಡ್ ಅನ್ನ ಮಾಡೋದಕ್ಕೆ ಪ್ರತ್ಯೇಕವಾಗಿ ಮಾಡಿದ್ರೆ ಪ್ರತಿ ವರ್ಷ ನಾವು ಖಾಲಿ ಹುದ್ದೆಗಳನ್ನ ಏನೇನಿದೆ ಅವಾಗ ಭರ್ತಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರ ಮನವಿಗೆ, ಅವರ ಒಂದು ಒಪ್ಪಿಗೆಗೆ ನಾವು ಇಟ್ಟಿದ್ದೇವೆ. ನನಗನ್ಸುತ್ತೆ ಮುಖ್ಯಮಂತ್ರಿ ಅದರ ಬಗ್ಗೆ ಖಂಡಿತವಾಗಿಯೂ ಒಂದು ಒಳ್ಳೆಯ ನಿರ್ಧಾರ ತಗೊಳ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಈಗ ಹಲವಾರು ರೀತಿಯ ವಿಷಯಗಳನ್ನ ನೀವು ವಿಡಿಯೋದಲ್ಲಿ ನೋಡಿದ್ರಿ. ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ಇವತ್ತು ಅಭಿವೃದ್ಧಿ ಕೆಲಸಗಳು ಮತ್ತು ಇದರ ಒಂದು ಬೆಳವಣಿಗೆಗೆ ಮಾಡಬೇಕಾಗಿರೋದನ್ನ ಮಾಡೋದು. ಈಗ ಮುಖ್ಯವಾಗಿ ಅಟೆಂಡೆನ್ಸ್ ಸಿಸ್ಟಮ್ ಅನ್ನ ನಮ್ಮ ಹೇಳಿದ್ರು ಅಧಿಕಾರಿಗಳು. ಇವತ್ತು ಸುಮಾರು ಎಲ್ಲರೂ ಕೂಡ ನಮ್ಮ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಅಟೆಂಡೆನ್ಸ್ ಸರಿಯಾಗಿ ಸಮಯಕ್ಕೆ ಬರೋದಿಲ್ಲ. 9 ಗಂಟೆಯಿಂದ 4 ಗಂಟೆ ಇರ್ಬೇಕು ಅಂತ ಹೇಳಿದಾಗ ಬರೋದೇ 10 ಗಂಟೆ, ಹೋಗೋದೇ 2 ಗಂಟೆ ಹೊಟ್ಟೋಗ್ತಾರೆ, ಯಾರು ಇರೋದಿಲ್ಲ ಅಂತೆಲ್ಲ ಇದೆ. ಈಗ ನಮ್ಮ ವ್ಯವಸ್ಥೆ ತಗೊಂಡು ಬಂದಿದ್ದೇವೆ, ಅದು ಒಂದು ಅತ್ಯಂತ ಆಧುನಿಕ ಮತ್ತು ಸರಳವಾದಂತಹ ವ್ಯವಸ್ಥೆಯನ್ನ ತಗೊಂಡು ಬಂದಿದ್ದೇವೆ.
ಈಗ ನಮಗೆ ನಮ್ಮ ಎಂಪ್ಲಾಯೀಸ್ ಅವರು ಎಷ್ಟು ಗಂಟೆಗೆ ಬಂದ್ರು, ಎಷ್ಟು ಗಂಟೆಗೆ ಹೋದ್ರು, ಅದೆಲ್ಲವೂ ಕೂಡ ಮಾಹಿತಿ ಸಿಗುವಂತ ರೀತಿಯಾಗಿ ಮಾಡಿ ಈಗಾಗಲೇ 30,000 ಹೆಚ್ಚು ಎಂಪ್ಲಾಯೀಸ್ ಅದಕ್ಕೆ ರಿಜಿಸ್ಟರ್ ಆಗಿದ್ದಾರೆ. ಈಗ ಏನಾದ್ರೂ ಅವರು ಸರಿಯಾದ ರೀತಿ ಅಟೆಂಡೆನ್ಸ್ ಮಾಡದೆ ಹೋದ್ರೆ ಅವ್ರ ಮೇಲೆ ಕ್ರಮಗಳು ಕೂಡ ತಗೊಳ್ಳೋದಕ್ಕೆ ಈಗ ನಮ್ಗೆ ಸುಲಭವಾದಂತ ಅವಕಾಶ. ಇದೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಆಗೋಗಿದೆ. ಸೊ ನೀವುಗಳು ಆ ವ್ಯವಸ್ಥೆಗೆ ಬರ್ತಾ ಇದ್ದೀರಾ. ಸೊ ನಿಮ್ಗೆ ಮೊದಲೇ ಎಚ್ಚರಿಕೆ ನೀಡ್ತಾ ಇದ್ದೀನಿ, ಕ್ರಮಬದ್ಧವಾಗಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸೊ ಇದು ಒಂದು ಮುಖ್ಯವಾದಂತ ಒಂದು ಬೆಳವಣಿಗೆ ಅಂತ ಹೇಳೋದಕ್ಕೆ ಬಯಸಿ, ಮತ್ತು ಕೌನ್ಸಿಲಿಂಗ್ ಸರ್ ನಾವು ಅವಕಾಶ ಮಾಡ್ತೀವಿ. ಈ ಸಲ ಸರ್ ನಾವು 5,700 ಜನ ವರ್ಗಾವಣೆ ಯಾವುದೇ ಒಂದು ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕವಾಗಿ ವರ್ಗಾವಣೆ ಆಗಿರತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಇಲಾಖೆಯಲ್ಲಿ ಆಗಿರುವಂಥದ್ದು. 5,700 ಜನ ಹೋಗುವಂತ ಮಾಡಿದ್ರು ಸರ್. ಈ ವರ್ಷ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಆಗ್ತದೆ. ಅದನ್ನು ಕೂಡ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ. ಆದ್ರೆ ಪಾರದರ್ಶಕತೆ ಮತ್ತು ಆಡಳಿತ ವ್ಯವಸ್ಥೆಗೆ ಸುಧಾರಣೆ ತರತಕ್ಕಂತ ಒಂದು ದೊಡ್ಡ ಕ್ರಮ ನಿಮ್ಮ ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ಇದನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇದ್ರಲ್ಲಿ ರಾಜಕೀಯ ಹಸ್ತಕ್ಷೇಪ ಕೂಡ ಹೆಚ್ಚಾಗ್ತದೆ. ಅದಕ್ಕೋಸ್ಕರನೇ ಯಾರ ಒಂದು ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕವಾದಂತ ಒಂದು ವ್ಯವಸ್ಥೆಯನ್ನ ಇವತ್ತು ನಾವು ತಗೊಂಡ್ಬಂದಿರುವಂತದ್ದು ಇದು ನಮ್ಮ ಒಂದು ಇವತ್ತು ಮಾಡಿರುವಂತ ಒಂದು ಒಳ್ಳೆಯ ಸುಧಾರಣೆಯ ಕ್ರಮ. ಅದೇ ರೀತಿಯಾಗಿ ಬಹಳ ವರ್ಷಗಳಿಂದ ಈ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಡಾಕ್ಟರ್ಗಳೇ ಬರ್ತಾ ಇರಲಿಲ್ಲ. ಅದು ಈ ವರ್ಷ ನಾವು ಅದನ್ನ ಕಾನೂನಾತ್ಮಕವಾಗಿ ಮತ್ತು ಬಿಲ್ ಅನ್ನ ಅಮೆಂಡ್ಮೆಂಟ್ ಅನ್ನ ಮಾಡಿ ಇವತ್ತು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಲ್ಲಿ ಸುಮಾರು 1,400 ವೈದ್ಯರು ನಮ್ಮ ಎಲ್ಲಾ ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡುವಂತ ಅವಕಾಶ ಈ ವರ್ಷ ಆಯ್ತು ಸರ್. ಅದು ನಮಗೆ ದೊಡ್ಡ ಒಂದು ಸಮಸ್ಯೆ ಏನಿತ್ತು ಅದನ್ನ MBBS ಡಾಕ್ಟರ್ಸ್ ನಿವಾರಣೆ ಮಾಡಕ್ ಸಾಧ್ಯ ಆಯ್ತು. PG ಯಲ್ಲೂ ಕೂಡ ಅದನ್ನ ಮಾಡ್ತಾ ಇದೀವಿ, ಪೋಸ್ಟ್ ಗ್ರಾಜುಯೇಟ್. ಆದ್ರೆ ಅದು ಕೋರ್ಟ್ ಅಲ್ಲಿ ಇದೆ. ಅದು ಕೋರ್ಟ್ ಅಲ್ಲಿ ಆದಷ್ಟು ಬೇಗ ನಿವಾರಣೆ ಮಾಡ್ತಕ್ಕಂಥದ್ದನ್ನ ನಮ್ಮ AG ಅವರು ಮಾಡ್ತಾ ಇದ್ದಾರೆ. ಅದು ಆದ್ರೆ ಎಲ್ಲ PG ಸ್ಪೆಷಲಿಸ್ಟ್ ಕೂಡ ಈ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಲ್ಲಿ ಅವರು ಕಡ್ಡಾಯವಾಗಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಮಾಡುವಂತದ್ದಕ್ಕೂ ಕೂಡ ಅದು ಆಗುವಂತದ್ದು ಇದೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಒಂದು ಆಶೆ, ನೀವು ಏನು ಒಂದು ಭರವಸೆಯನ್ನು ಇಟ್ಟು ತಾವು ನನಗೆ ಈ ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದೀರಾ, ಅದನ್ನ ನಾವು ಹಗಲು ರಾತ್ರಿ ಈ ಒಂದು ಇಲಾಖೆಯನ್ನ ನಾವು ಸದೃಢ ಮಾಡಬೇಕು, ಸುಧಾರಣೆಗಳು ತರಬೇಕು. ಯಾವ್ಯಾವ ವಿಷಯಗಳು ಬಹಳ ವರ್ಷಗಳಿಂದ ಅದನ್ನ ಯಾರು ಕೂಡ ಸರಿಯಾಗಿ ನೋಡಕ್ ಹೋಗಿರ್ಲಿಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಂಡು ಇದು ಒಂದು ವ್ಯವಸ್ಥೆ ಚೆನ್ನಾಗಿ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆ ಅದು ಇಡೀ ದೇಶಕ್ಕೇನೆ ಒಂದು ಮಾದರಿಯಾಗಿರುವಂತದ್ದು. ಸುಮಾರು 13,000 ಜನರಿಗೆ ಆ ತುರ್ತು ಇಂಜೆಕ್ಷನ್ ಅನ್ನ ಕೊಟ್ಟು ಅವರ ಜೀವಗಳನ್ನ ಬದುಕಿಸಿರ್ತಕ್ಕಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಯೋಜನೆ. ಆ ಕನೆಕ್ಟೆಡ್ ಇಂಜೆಕ್ಷನ್ ಕೊಡ್ತೀವಿ, ಒಂದೊಂದು ಇಂಜೆಕ್ಷನ್ 20,000 ರೂಪಾಯಿ. ಅದನ್ನ ಕೊಡುವ ಮುಖಾಂತರ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಡೇ ಕೇರ್ ಕಿಮೋಥೆರಪಿಯನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕಿಮೋಥೆರಪಿಗಳನ್ನ ಕೇಂದ್ರಗಳನ್ನ ಮುಖ್ಯಮಂತ್ರಿ ಅವರೇ ಮೈಸೂರಿನಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು. ಮತ್ತು ಇವತ್ತು ಈಗಾಗಲೇ ನೀವು ನೋಡಿದಾಗೆ ಈ ಒಂದು ತಾಯಿ ಮರಣ ಏನು ಇದೆ ಅದನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಅವರು ಕಳೆದ ಬಜೆಟ್ ನಲ್ಲಿ ಅದು ಏನು ತಡೆಗಟ್ಟಿಸಬಹುದಾದಂತ ತಾಯಿ ಮರಣಗಳನ್ನ ಶೂನ್ಯಕ್ಕೆ ಇಳಿಸಬೇಕು ಅಂತ ಮಾಡಿದ್ರು, ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಅದಕ್ಕೆ ಸುಮಾರು 300 ಕೋಟಿ ರೂಪಾಯಿ ಯೋಜನೆಯನ್ನ ಅವರು ಕೊಟ್ಟರು. ಈ ವರ್ಷ ನಾವು ಸುಮಾರು 20-25% ಅಷ್ಟು ಆ ಒಂದು ತಾಯಿ ಮರಣ ಬಾಣಂತಿಯ ಸಾವನ್ನ ಇಳಿಸುವುದರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. ಅದನ್ನ ಮುಂದಿನ ದಿವಸಗಳಲ್ಲಿ ಪ್ರತಿ ವರ್ಷ ಅದನ್ನು ಸುಧಾರಣೆ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ನಾನು ಹೇಳ್ತಾ ಹೋಗ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ, ಬೇಕಾದಷ್ಟಿದೆ ಹೇಳಬೇಕಾಗಿರುವಂತದ್ದು. ಆದ್ರೆ ನಾನು ಎಲ್ಲವನ್ನು ಕೂಡ ಹೇಳಕ್ ಹೋಗೋದು ಇನ್ನೊಂದು ಹೇಳಿ, ಯಾಕಂದ್ರೆ ನಿಮ್ಮ ಗಮನಕ್ಕೆ ಇದು ಬಹುಶಃ ಬಂದಿರಕ್ಕಿಲ್ಲ. ಸೌರ ಸ್ವಾಸ್ಥ್ಯ ಯೋಜನೆಯನ್ನ ಮಾಡಿದ್ದೇವೆ. ಇದು ಏನಂತ ಹೇಳಿದ್ರೆ ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಮತ್ತು ಬೇರೆ ಬೇರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸೋಲಾರ್ ಪವರ್ ಅನ್ನು ಉಪಯೋಗಿಸುವಂತದ್ದು. 5,000 ಆಸ್ಪತ್ರೆಗಳನ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಈಗಾಗಲೇ 3,600 ಆಸ್ಪತ್ರೆಗಳಿಗೆ ಸೋಲಾರ್ ಪವರ್ ಅನ್ನ ನಮ್ಮ PHC ಗಳಿಗೆಲ್ಲ ಕೊಟ್ಟಿದ್ದೇವೆ. 3,600 ಇಂಪ್ಲಿಮೆಂಟ್ ಆಗಿದೆ. ಅದರಿಂದ ನಮಗೂ ಒಳ್ಳೇದಾಯ್ತು ಮತ್ತು ಸರ್ಕಾರಕ್ಕೂ ಒಳ್ಳೇದಿದೆ. ಯಾಕಂದ್ರೆ ಇಂಧನದ ಒಂದು ಖರ್ಚು, ಪವರ್ ಸಪ್ಲೈ ಎಕ್ಸ್ಪೆಂಡಿಚರ್ ಇದೆ, ಅದರ ಉಳಿತಾಯ ಕೂಡ ನಮಗೂ ಆಗಿದೆ, ಸರ್ಕಾರ ಕೂಡ ಆಗಿದೆ. ಸೊ ಇದು ಒಂದು ದೊಡ್ಡ ಯೋಜನೆಯನ್ನ ಈಗಾಗಲೇ ಇಂಪ್ಲಿಮೆಂಟ್ ಆಗಿ 3,500 ಆಸ್ಪತ್ರೆಗಳಿಗೆ ಈಗ ಸೋಲಾರ್ ಪವರ್ ಅಲ್ಲಿ ಮುಖಾಂತರ ನಡೆಸುವಂತ ಒಂದು ವ್ಯವಸ್ಥೆ ನಾವು ಜಾರಿ ಮಾಡಿದ್ದೇವೆ. ಸೊ ಈ ರೀತಿಯಾಗಿ ನಾನು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಮುಂದೆ ಇನ್ನೂ ಹೆಚ್ಚು ಮಾಡೋಣ. ನಮ್ಮ ಜನ ಏನು ನಮ್ಮ ಇಲಾಖೆ ಇವತ್ತು ಇಡೀ ದೇಶಕ್ಕೇನೆ ಮಾದರಿ ಆಗ್ಬೇಕು ಅಂತ
ಇವತ್ತು ಇಡೀ ದೇಶದಲ್ಲಿ ಯಾವಾಗಲೂ ಆರೋಗ್ಯದ ಬಗ್ಗೆ ಮಾತಾಡುವುದು ಎಲ್ಲಿ ಅಂತ ಹೇಳಿದ್ರೆ ಕೇರಳ ಚೆನ್ನಾಗಿದೆ, ತಮಿಳುನಾಡು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ನಾವು ಕೂಡ ಅದಕ್ಕಿಂತ ಏನು ಕಮ್ಮಿ ಇಲ್ಲ ಅಂತ ನಾವು ತೋರಿಸುವಂತದ್ದನ್ನ ಅಥವಾ ಅದನ್ನು ಮೀರಿಸುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ನಿಜವಾಗ್ಲೂ ಬಹಳ ಸಂತೋಷ. ಇವತ್ತು ಇದೆಲ್ಲ ಇಷ್ಟು ಚೆನ್ನಾಗಿ ಆಗ್ತಾ ಇರುವಂತದ್ದು ಮತ್ತು ನಿಮ್ಮ ಒಂದು ಮುಖಗಳನ್ನ ನೋಡಿದಾಗ ಇನ್ನೂ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ನೀವು ಬಹಳ ಮಂದಹಾಸದಲ್ಲಿ ಬಂದಿದ್ದೀರಾ ಮತ್ತು ಒಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಒಂದು ದಿನ ಇವತ್ತು. ಮತ್ತು ಅದಕ್ಕಿಂತ ಹೆಚ್ಚೇನಂತ ಹೇಳಿದ್ರೆ ಈ ಆದೇಶ ಪತ್ರಗಳು ನಿಮಗೆ ಮುಖ್ಯಮಂತ್ರಿ ಅವರ ಸಮ್ಮುಖದಲ್ಲೇ ಸಿಗ್ತಾ ಇರುವಂತದ್ದು. ಅದು ನಿಮ್ಗೆ ಯಾಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಒಂದು ಬದ್ಧತೆ ಇರಲಿ ಅಂತ, ಆ ಒಂದು ಕಮಿಟ್ಮೆಂಟ್ ನಮ್ಮ ಇಲಾಖೆಗೆ, ನಮ್ಮ ರಾಜ್ಯಕ್ಕೆ, ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ಇವತ್ತು ನಾವು ಅದಕ್ಕೋಸ್ಕರನೇ ಈ ತರದ ಕಾರ್ಯಕ್ರಮವನ್ನ ಮಾಡಿ ಈ ನಿಮ್ಗೆ ಈ ವಿತರಣಾ ಪತ್ರಗಳನ್ನು ನೀಡ್ತಾ ಇದ್ದೀವಿ ಅಂತ ಸಂದರ್ಭ ಹೇಳಿ ಅಂತ ಹೇಳಿ ಇವತ್ತು ನಾನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ, ತಮ್ಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಭವಿಷ್ಯದಲ್ಲಿ ನಿಮ್ಗೆಲ್ಲರೂ ನಿಮ್ಮ ಜೀವನ ಸುಖ, ಶಾಂತಿ, ಸಮೃದ್ಧಿ ಮತ್ತು ಆ ಸೇವಾ ಮನೋಭಾವವನ್ನು ಉಳಿಸ್ಕೊಂಡು ಜೀವನ ನಡೆಸ್ತಕ್ಕಂಥ ಶಕ್ತಿ ಆ ಭಗವಂತ ನಿಮ್ಗೆ ನೀಡ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.